ಕ್ಲಾಸ್ 10th ಅಲ್ಲಿ ಟಾಪರ್ ಆಗ್ಬೇಕಾ, ಎಲ್ಲ ಸಬ್ಜೆಕ್ಟ್ ಎಲ್ಲ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕಾ ಸರ್? ಹಾಗಾದ್ರೆ ನಾವೆಲ್ಲ ಸ್ಟಡಿ ಮಾಡ್ತೀವಿ, ಬಟ್ ಆನ್ಸರ್ ಬರಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್, ಟೈಮ್ ಸಾಕಾಗಲ್ಲ ಸರ್. ಅಥವಾ ಆನ್ಸರ್ಸ್ ಅನ್ನ ಯಾವ ರೀತಿ ಬರೋದು ಸರ್? ನಾವು ಆನ್ಸರ್ ಬರ್ದಿರ್ತೀವಿ, ಅದು ನಮ್ಗೆ ಸರಿಯಾಗಿ ಮಾರ್ಕ್ಸ್ ಕೊಡಲ್ಲ ಸರ್. ಈ ರೀತಿ ಅಂತ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿತ್ ಟಾಪರ್ ಆನ್ಸರ್ ಶೀಟ್, ಓಕೆ, ನಿಮಗೆ ಡೌಟ್ ಇರ್ಬೋದು ಸರ್, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತಕ್ಕಂಥ ಟಾಪರ್ಗಳು ಯಾವ ರೀತಿ ಆನ್ಸರ್ ನ ಬರೀತಾರೆ, ಸೊ ಯಾವ ರೀತಿ ಇರುತ್ತೆ ಅವ್ರ ಆನ್ಸರ್ ಶೀಟ್ ಅಂತ. ವಿತ್ ಟಾಪರ್ಸ್ ಆನ್ಸರ್ ಶೀಟ್ ನಾನು ನಿಮಗೆ ಸೊ ಯಾವ ರೀತಿ ಆನ್ಸರ್ ಬರೀಬೇಕು, ಓಕೆ, ಸೊ ನೀವೇನಾದ್ರೂ ಟಾಪರ್ ಆಗಬೇಕು, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕಂದ್ರೆ ಯಾವ ರೀತಿ ಆನ್ಸರ್ ಬರೀಬೇಕು, ಏನೇನ್ ಮಾಡಬೇಕು ಎಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಹಾಗಾದ್ರೆ ನೀವು ಕೂಡ ಟಾಪರ್ ಆಗ್ತಿರಲ್ವಾ? ಟಾಪರ್ ಆಗ್ತಿರಲ್ವಾ? ದಿ ಬೆಸ್ಟ್ ಆನ್ಸರ್ಸ್ ನ ನೀವು ಕೂಡ ಡೆವಲಪ್ಮೆಂಟ್ ಮಾಡ್ಕೊಳ್ತಿರಲ್ವಾ? ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹಾಕಿ ನೋಡ್ತಾ ಹೋಗೋಣ ಬೇಗ. ಎಷ್ಟು ಜನ ಆಗ್ತೀರಾ ನೋಡೋಣ. ಮಿನಿಮಮ್ 50 ಅಂತೂ ಬರಬೇಕು, ನೋಡೋಣ ಎಷ್ಟು ಜನ ಇದ್ದೀರಾ. ಓಕೆ, ಸೊ ದಿ ಬೆಸ್ಟ್ ಆನ್ಸರ್ ನ ಎಷ್ಟು ಜನ ಬರೀತೀರಾ? ಓಕೆ, ಎಸ್, ಓಕೆ, ಸೊ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಏನೇನಿದೆ ಅಂತ ಇಲ್ಲಿ ನಾನು ಟಾಪರ್ ಒಂದು ಆನ್ಸರ್ ಶೀಟ್ ಕೊಟ್ಟಿದ್ದೀನಿ ನೋಡಿ. ಇದು ಎಷ್ಟು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದರೆ 80 ಔಟ್ ಆಫ್ 80 ಮಾಡಿದ್ದಾರೆ. ಕ್ಲಿಯರಾ? ಇದು ಎಲ್ಲ ಸಬ್ಜೆಕ್ಟ್ ಗಳಿಗೂ ಅಪ್ಲೈ ಆಗುತ್ತೆ. ಕ್ಲಿಯರಾ? ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ, ಬಟ್ ಎಲ್ಲ ಕಡೆಗೂ ಇದು ಅಪ್ಲೈ ಆಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಕೆಲವೊಂದು ಎಲ್ಲ ಅಂಶಗಳು ಕಾಮನ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ನೋಡ್ತಾ ಹೋಗ್ಬೋದು ನೀವು. ಸೊ ಇಲ್ಲಿ ಜಸ್ಟ್ ನಾನು ಕೊಟ್ಟಿದ್ದೀನಿ. ಫಸ್ಟ್ ನೀವು ಆನ್ಸರ್ ಬರಿಬೇಕಾದ್ರೆ ಯಾವತ್ತು ಕೂಡ ಆನ್ಸರ್ ಪೇಪರ್ ಫಸ್ಟ್ ಇಲ್ಲಿ ಏನಾಗಿರ್ಬೇಕು, ಸ್ವಲ್ಪ ನೀಟಾಗಿರ್ಬೇಕು. ಓಕೆ, ಸೊ ಯಾವತ್ತು ಕೂಡ ಗಜಿ ಬಿಜಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದೆ, ನಾನು ನಿಮಗೆ ಇಲ್ಲಿ 1 by 1 ಹೇಳ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಒನ್ ಆನ್ಸರ್ ಪೇಪರ್ ಶುಡ್ ಬಿ ನೀಟ್. ಓಕೆ, ಓಕೆ, ಕ್ಲೀನ್ ಆಗಿರಬೇಕು. ಓಕೆ, ಜಾಸ್ತಿ ಏನು ಮಿಸ್ಟೇಕ್ ಮಾಡ್ಬಿಡಿ. ಒಂದ್ ವೇಳೆ ಯಾವ್ದೋ ಒಂದು ಮಿಸ್ಟೇಕ್ ಆಯ್ತಾ, ಜಸ್ಟ್ ಒಂದು ಈ ರೀತಿ ಒಂದು ಗೆರೆ ಹಾಕ್ಬಿಡಿ, ಮುಂದೆ ಹೋಗ್ಬಿಡಿ ಅಷ್ಟೇ. ಕ್ಲಿಯರಾ? ನೋಡಿ, ಸೊ ಒಂದು ಕ್ವಶನ್ ಆದ್ಮೇಲೆ ಸಪೋಸ್ ಈಗ ಓಕೆ ನಿಮ್ಗೆ ಕ್ವಶನ್ ಬರೀ ಅವಶ್ಯಕತೆ ಏನಿರೋದಿಲ್ಲ. ಕ್ವಶನ್ ಓಕೆ ಮೇನ್ ಹೆಡ್ಡಿಂಗ್ ಹಾಕ್ತೀರಾ, ಕ್ವಶನ್ ನಂಬರ್ ಹಾಕ್ತೀರಾ, ಆನ್ಸರ್ ಬರೀತೀರಾ. ಓಕೆ, ನೋಡಿ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು MCQ ಮತ್ತೆ ನಮ್ಮಲ್ಲಿ ಮ್ಯಾಪ್ ಕ್ವಶನ್ಸ್ ಗೆ ಬಂದಾಗ ನೀವು ಏನ್ ಮಾಡ್ಬೇಕು, ವಿತ್ ಆಪ್ಷನ್ ಜೊತೆಗೆ ಆಪ್ಷನ್ ನೇಮ್ ಹಾಕಿ ಏನ್ ಮಾಡ್ಬೇಕು, ಆನ್ಸರ್ ಅನ್ನ ಬರೀಬೇಕು. ಕ್ಲಿಯರಾ? ಟಾಪರ್ ಅಲ್ಲಿ ಹಾಕಿದ್ದಾರೆ ನೋಡಿ, ಬಿ ವಾಸ್ಕೋಡಗಾಮ, ಡಿ ತೆಲಂಗಾಣ, ಸಿ 73ನೇ, ಓಕೆ, ಬಿ ಚಾಲ್ತಿಕತೆ, ಈ ರೀತಿ ಹಾಕಿದಾರಲ್ವಾ. ಇದು MCQ ಕ್ವಶನ್ಸ್ ಗೆ ಮತ್ತೆ ಮ್ಯಾಪ್ ಕ್ವಶನ್ಸ್ ಅಂತ ಬಂದಾಗ ನೀವು ವಿತ್ ಆಪ್ಷನ್ ನೀವು ಬರೀಬೇಕು, ಇಲ್ಲ ಅಂತಂದ್ರೆ ನಿಮಗೆ ಮಾರ್ಕ್ಸ್ 0 ಬರುತ್ತೆ. ಓಕೆ, ಸಪೋಸ್ ನೀವು ಆಪ್ಷನ್ ಬರೀಲಿಲ್ಲ, ಜಸ್ಟ್ ಆನ್ಸರ್ ಬರೆದ್ರಿ, ಅದು ರೈಟ್ ಆನ್ಸರ್ ಆಗಿದೆ ಅಂತಂದ್ರೆ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ. ಓಕೆ, ಸೊ ನಿಮಗೆ ಆಪ್ಷನ್ ಜೊತೆ ರೈಟ್ ಆನ್ಸರ್ ಬರೆದ್ರೆ ಮಾತ್ರ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರಾ? ಸೊ ದಿಸ್ ಇಸ್ ಫಸ್ಟ್ ಥಿಂಗ್. ಓಕೆ, MCQ ಮತ್ತೆ ಮ್ಯಾಪ್ ಕ್ವಶನ್ ಅಲ್ಲಿ ಏನಾಗಿರ್ಬೇಕು, ವಿತ್ ಆಪ್ಷನ್ ಬರೀಬೇಕು ಮತ್ತೆ ನೀಟ್ ಆಗಿರ್ಬೇಕು ಕ್ವಶನ್ ಪೇಪರ್. ಓಕೆ, ಸೊ ಆಮೇಲೆ ನೋಡಿ, ಒಂದು ಕ್ವಶನ್ ಆದ್ಮೇಲೆ ಒಂದು ಲೈನ್ ಮಾಡಬೇಕು. ಕ್ಲಿಯರಾ? ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಸೊ ನೆಕ್ಸ್ಟ್ ಅಂತ ಬಂದಾಗ ನೋಡಿ, ಒನ್ ವರ್ಡ್ ಅಂತ ಬಂದಾಗ ಇಲ್ಲಿ ಕೂಡ ನಾರ್ಮಲ್ ಆಗಿ ಬರೀತೀರಾ ನೋಡಿ, ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ. ಓಕೆ, ಮತ್ತೆ ಅಂಡರ್ಲೈನ್ ಮಾಡಬೇಕು. ಕ್ಲಿಯರಾ? ಯಾವ್ದನ್ನ? ಇಂಪಾರ್ಟೆಂಟ್ ವರ್ಡ್. ಓಕೆ, ಕೀ ವರ್ಡ್ಸ್ ಗಳನ್ನ ಅಂಡರ್ಲೈನ್ ಮಾಡಿ. ಕ್ಲಿಯರಾ? ಕೀ ವರ್ಡ್ಸ್ ಗಳನ್ನ ಏನ್ ಮಾಡಿ, ಅಂಡರ್ಲೈನ್ ಮಾಡಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಡೋಂಟ್ ಫರ್ಗೆಟ್. ಓಕೆ, ಇಲ್ಲಿ ಮಾಡಿದ್ದಾರೆ ನೋಡಿ, ಇಲ್ಲಿ ರಾಷ್ಟ್ರೀಯ ವರಮಾನ ಅನ್ನೋದು ಮಾಡಿದ್ದಾರೆ. ಕ್ಲಿಯರಾ? ಸೊ ಜನಮಂದಿ ಅನ್ನೋದನ್ನ ಮಾಡಿದ್ದಾರೆ, ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನೋದನ್ನ ಮಾಡಿದ್ದಾರೆ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಹಾಗೆ ಸೊ ನಿಮಗೆ ಕೂಡ ಇದೇ ರೀತಿ ದಿ ಬೆಸ್ಟ್ ಆನ್ಸರ್ ಬರೀಬೇಕಾ ಸರ್? ಯಾವ ರೀತಿ ಬರೆಯೋದು, ಇದನ್ನ ಯಾವ ರೀತಿ ಡೆವಲಪ್ ಮಾಡ್ಕೊಳ್ಳೋದು ಅಂತಂದ್ರೆ ನೋಡಿ, ನಮ್ದು ವೀರಾ ಬ್ಯಾಚ್ ಇದೆ. ಓಕೆನಾ? ಈಗ ಇನ್ನೇನು ಇಂಡಿಪೆಂಡೆನ್ಸ್ ಸೇಲ್ಸ್ ಕೂಡ ಬರ್ತಾ ಇದೆ. ಸೊ ಅಲ್ಲಿ ನಿಮಗೆ ಕಡಿಮೆ ಪ್ರೈಸ್ಗೆ ವೀರಾ ಬ್ಯಾಚ್ ಸಿಗುತ್ತೆ. ಆದಷ್ಟು ಬೇಗ ಎನ್ರೋಲ್ ಆಗಿ. ಅಲ್ಲಿ ನಾವು ನಿಮಗೆ ಲೈವ್ ಕ್ಲಾಸ್, ರೆಕಾರ್ಡ್ ಕ್ಲಾಸ್ ಕೊಡ್ತೀವಿ, DPP ಕ್ವಶನ್ಸ್ ಗಳನ್ನ ಕೊಡ್ತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ DPP ಅಲ್ಲಿ ಕೊಡ್ತೀವಿ, ಕ್ಲಾಸ್ ನೋಟ್ಸ್ ಕೊಡ್ತೀವಿ. ಅಲ್ಲಿ ನಿಮಗೆ ಕ್ಲಾಸ್ ನೋಟ್ಸ್ ಅಲ್ಲಿ ಯಾವ ರೀತಿ ಆನ್ಸರ್ ಬರೀಬೇಕಂತ ಇರುತ್ತೆ, ಕ್ಲಿಯರ್ ಪಾಯಿಂಟ್ ವೈಸ್ ಕೊಡ್ತೀವಿ ಎಲ್ಲ ಕೂಡ. ಓಕೆ, ಆನ್ಸರ್ ಗಳನ್ನ ಯಾವ ರೀತಿ ಬರೀಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಮಾಡೆಲ್ ಮತ್ತೆ ಸ್ಯಾಂಪಲ್ ಕ್ವಶನ್ ಪೇಪರ್ ಕೊಡ್ತೀವಿ, ಎಕ್ಸಾಮಿಗೆ ಗೈಡೆನ್ಸ್ ಮಾಡ್ತೀವಿ, ಯಾವ ರೀತಿ ಆನ್ಸರ್ ಬರಬೇಕು. ಎಕ್ಸಾಮ್ ಗೈಡೆನ್ಸ್ ಇರುತ್ತೆ, ನಿಮ್ಮ ಎಲ್ಲ ಎಕ್ಸಾಮ್ಸ್, ಮಿಡ್ ಟರ್ಮ್, FA2, FA3, FA4, ಫೈನಲ್ ಎಕ್ಸಾಮ್, ಪ್ರಿಪರೇಟರಿ ಎಲ್ಲ ಎಕ್ಸಾಮ್ಗೂ ಗೈಡ್ ಮಾಡ್ತೀವಿ. ಓಕೆ, ಡೌಟ್ ಸಾಲ್ವಿಂಗ್ ಸೆಷನ್ಸ್ ಇರುತ್ತೆ. ಓಕೆ, ಕೆರಿಯರ್ ಗೈಡೆನ್ಸ್ ಸೆಷನ್ಸ್ ಇರುತ್ತೆ, ಅದನ್ನ ಎಲ್ಲ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ, ಇಂಡಿಪೆಂಡೆನ್ಸ್ ಸೇಲ್ ನಡೀತಾ ಇರೋದ್ರಿಂದ. ಓಕೆ, ಸೊ ಓಕೆ ಏನ್ ಮಾಡಿಯಪ್ಪ ಅಂದ್ರೆ ಆದಷ್ಟು ಬೇಗ ಎನ್ರೋಲ್ ಆಗಿ. ಕ್ಲಿಯರಾ? ಸೊ ಹಾಗೆ ಮುಂದೆ ಹೋದ್ರೆ ಓಕೆ ಅಂಡರ್ಲೈನ್ ಮಾಡ್ತೀರಾ. ಸೊ ನೆಕ್ಸ್ಟ್ ಲಾಂಗ್ ಕ್ವಶನ್ ಆನ್ಸರ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಪಾಯಿಂಟ್ಸ್ ಫಾರ್ಮ್ಯಾಟ್ ಅಲ್ಲೇ ಬರೀಬೇಕು ಆನ್ಸರ್ ನ. ಕ್ಲಿಯರಾ? ಯಾವ್ದ್ರಲ್ಲಿ ಬರೀತೀರಾ? ಪಾಯಿಂಟ್ಸ್ ಫಾರ್ಮ್ಯಾಟ್ ಅಲ್ಲಿ ಏನ್ ಮಾಡ್ಬೇಕು, ಆನ್ಸರ್ ನ ಬರೀಬೇಕು ಅಷ್ಟೇನೆ. ಕ್ಲಿಯರಾ? ಓಕೆ, ಸೊ ಇದು ಆಲ್ಮೋಸ್ಟ್ ಓಕೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಹಿಂಗೆ ಬರುತ್ತೆ ಅನ್ಕೊಳ್ತೀನಿ. ಕ್ಲಿಯರ್? ಸೊ ನಮ್ಮದ್ರಲ್ಲಿ ಅಂತೂ ಪಾಯಿಂಟ್ ಫಾರ್ಮ್ಯಾಟ್ ಅಲ್ಲಿ ಬರೀಬೇಕು. ನೀವೇನಾದ್ರೂ ಪ್ಯಾರಾಗ್ರಾಫ್ ಅಲ್ಲಿ ಇದು ಬರೆದ್ರೆ ಈ ಒಂದು ನಿಮ್ದು ಆನ್ಸರ್ ರೈಟ್ ಇದ್ರು ಕೂಡ ರಾಂಗ್, ನಿಮಗೆ 0 ಮಾರ್ಕ್ಸ್ ಸಿಕ್ಬಿಡುತ್ತೆ. ಕ್ಲಿಯರ್? ಹಾಗಾಗಿ ಏನಿರಬೇಕು, ಆನ್ಸರ್ ರೈಟಿಂಗ್ ಪಾಯಿಂಟ್ಸ್ ಫಾರ್ಮ್ಯಾಟ್ ಅಲ್ಲೇ ಇರಬೇಕು. ಓಕೆ, ಕ್ಲಿಯರಾ? ನೋಡಿ, ಅಂಡರ್ಲೈನ್ ಮಾಡ್ತೀರಾ. ಕ್ಲಿಯರಾ? ಸೊ ಇಷ್ಟು ಚೆನ್ನಾಗಿ ನೋಡ್ಕೋಬೇಡಿ. ಓಕೆ, ಸೊ ಯಾವ ರೀತಿ ನೋಡಿ, ಮೇನ್ ಹೆಡ್ಡಿಂಗ್ ಹಾಕ್ಬೇಕು, ಆನ್ಸರ್ ನ ಬರೀಬೇಕು. ಇಲ್ಲಿ ನೀವು ಕ್ವಶನ್ ಪೇಪರ್ ನ ನೋಡ್ತಾ ಹೋಗ್ಬೋದು, ಸಾರಿ ಆನ್ಸರ್ ಪೇಪರ್ ಅನ್ನ. ಕ್ಲಿಯರಾ? ಇಲ್ಲಿ ಯಾವ ರೀತಿ ಬರ್ದಿದ್ದಾರೆ ಅಂತ. ಮತ್ತೆ ಈ ಒಂದು ಪೇಪರ್ ನಿಮಗೆ ಬೇಕು ಅಂತಂದ್ರೆ, ಈ ಒಂದು ನಿಮಗೆ PDF ಬೇಕು ಸರ್, ಈ ಪೇಪರ್ ನ ಚೆಕ್ ಮಾಡ್ಬೇಕಂತಂದ್ರೆ ನಮ್ಮ ಏನು ವಾಟ್ಸ್ಆಪ್ ಚಾನಲ್ ಇದೆ, PW ಕರ್ನಾಟಕ 9th and SLC ಅಂತ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು PDF ಸಿಗುತ್ತೆ, ಅಲ್ಲಿ ನೀವು ರೆಫರ್ ಮಾಡಬಹುದು. ಓಕೆ, ಕ್ಲಿಯರಾ? ಸೊ ನೋಡ್ಕೊಳ್ತಾ ಹೋಗಿ. ಕ್ಲಿಯರ್? ಓಕೆ, ಮತ್ತೆ ನೀವು ನಿಮ್ಗೆ ಏನ್ ಡೌಟ್ಸ್ ಇದೆಯೋ, ಓಕೆ, ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ, ಎಲ್ಲ ಕೂಡ ಪಾಯಿಂಟ್ ಫಾರ್ಮ್ಯಾಟ್ ಎಲ್ಲ ಬರೀಬೇಕು ಇಷ್ಟೇ, ಇದೇ ರೀತಿ. ಕ್ಲಿಯರಾ? ಪಾಯಿಂಟ್ ಹಾಕಿದ್ದಾರೆ ಬರ್ದಿದ್ದಾರೆ, ಪಾಯಿಂಟ್ ಹಾಕಿದ್ದಾರೆ
ಬರ್ದಿದ್ದಾರೆ. ಇಷ್ಟೇ ಇದೆ. ಕ್ಲಿಯರಾ? ಓಕೆ, ಇಷ್ಟೇ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಮ್ಯಾಪಿಂಗ್ ಕ್ವಶನ್ಸ್ ಅಂತ ಬಂದಾಗ ನೋಡಿ ಸೇಮ್ ಇಲ್ಲೂ ಕೂಡ ಅದೇ ರೀತಿ ಬರೀಬೇಕು ಅಷ್ಟೇ. ಕ್ಲಿಯರಾ? ಓಕೆ, ಎಸ್. ಓಕೆ, ಸೊ ಮತ್ತೆ ನಿಮಗೆ ಯಾವ ವಿಡಿಯೋ ಬೇಕು, ನಿಮ್ಗೆ ಏನ್ ಡೌಟ್ಸ್ ಇದೆಯೋ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಹಾಕ್ಬೋದು. ಸೊ ನಾನು ಕೂಡ ಅದ್ರ ಸಂಬಂಧ ವಿಡಿಯೋನ ಮಾಡ್ತೀನಿ. ಓಕೆ, ಕಮೆಂಟ್ ಹಾಕೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.